ವರ್ಷದ ಮೊದಲ ಮಳೆಗೆ ಸಾಲು ಸಾಲು ಅವಾಂತರವೇ ಸೃಷ್ಟಿಯಾಗಿದೆ. ಬಿರುಗಾಳಿ ಸಹಿತ ಭಾರಿ ಮಳೆಗೆ ನೂರಾರು ಅವಾಂತರ ಸೃಷ್ಟಿಯಾಗಿರುವಂತದ್ದು. ಡಿಕೆ ಶಿವಕುಮಾರ್ ಕನಸಿನ ಬ್ರ್ಯಾಂಡ್ ಬೆಂಗಳೂರು ಸಮಸ್ಯೆಯಲ್ಲಿ ಮುಳುಗಿ ಹೋಗಿದೆ. ವರ್ಷದ ಮೊದಲ ಮಳೆ ಅಂತ ಖುಷಿ ಪಡಬೇಕಾ ಅಥವಾ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿದೆ ಅಂತ ಬೇಸರವನ್ನ ವ್ಯಕ್ತಪಡಿಸಬೇಕಾ? ಬಿರುಗಾಳಿ ಸಹಿತ ಭಾರಿ ಮಳೆ ಆಗಿರುವಂತದ್ದು, ಆದ್ರೆ ಈ ಮಳೆ ನೂರಾರು ಅವಾಂತರವನ್ನ ಸೃಷ್ಟಿ ಮಾಡಿದೆ. ಅದು ಕೂಡ ಡಿಕೆ ಶಿವಕುಮಾರ್ ಅವರ ಕನಸಿನ ಬ್ರ್ಯಾಂಡ್ ಬೆಂಗಳೂರು. ಇಡೀ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ನಾನು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಹೇಳ್ತಾನೆ ಇರ್ತಾರೆ. ಆದ್ರೆ ಈ ಬ್ರ್ಯಾಂಡ್ ಬೆಂಗಳೂರು ಸಮಸ್ಯೆ 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 ಸಮಸ್ಯೆಯಲ್ಲೇ ಮುಳುಗಿ ಹೋಗಿದೆ. ರಸ್ತೆಗಳು ಜಲಾವೃತವಾಗಿವೆ, ಸಂಚಾರ ಅಸ್ತವ್ಯಸ್ತವಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಗ್ಗು ಪ್ರದೇಶಗಳಿಗೆ ಮೊದಲ ಮಳೆಯ ನೀರು ನುಗ್ಗಿ ಅವಾಂತರವನ್ನ ಸೃಷ್ಟಿ ಮಾಡಿದ್ದು, ಮಳೆಯ ಕಾರಣದಿಂದ ಹಲವೆಡೆ ಮರಗಳು ಧರೆಗೆ ಉರುಳಿವೆ. ಒಂದ್ ಕಡೆ ವೆದರ್ ಕೂಲ್ ಸಂದರ್ಭದಲ್ಲಿ ಯಾರಿಗೂ ಬೇಡ ಅಂತ ಪರಿಸ್ಥಿತಿ ಉಂಟಾಗುತ್ತೆ. ಮಳೆ ಬರುವಂತಹ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟರೂ ಕೂಡ ಇದ್ರ ಬಗ್ಗೆ ಮಾತ್ರ ಬೆಂಗಳೂರಿನಲ್ಲಿರುವಂತಹ ಮಹಾನಗರ ಪಾಲಿಕೆ ಉಸ್ತುವಾರಿ ಸಚಿವರು ಗಮನ ಹರಿಸೋದಿಲ್ಲ. ಮಳೆ ಬಂದಾಗ ಪರದಾಡುವಂತದ್ದು ಜನಸಾಮಾನ್ಯರು. ಕೊಳಚೆ ನೀರೆಲ್ಲ ಕೂಡ ರಸ್ತೆ ಮೇಲೆ ಹರಿದು ಹೋಗುತ್ತೆ. ಆ ಸಂದರ್ಭದಲ್ಲಿ ವಾಹನಗಳು ಕೆಟ್ಟು ನಿಂತ್ಕೊಳ್ತವೆ. ಗುಂಡಿ ಯಾವುದಿದೆ, ಚರಂಡಿ ಎಲ್ಲಿದೆ, ಮ್ಯಾನ್ ಹೋಲ್ ಎಲ್ಲಿದೆ, ನಾವ್ ಎಲ್ಲಿ ಹೋಗ್ಬೇಕು, ಯಾವ ರಸ್ತೆಯಲ್ಲಿ ಹೋಗ್ಬೇಕು ಅನ್ನೋದೇ ನಮಗೆ ತೋಚೋದಿಲ್ಲ. ಆ ರೀತಿಯಾಗಿ ಪರದಾಡುವಂತಹ ಪರಿಸ್ಥಿತಿ ಸುಬ್ರಹ್ಮಣ್ಯ ನಗರದಲ್ಲಿ ಮರ ಬಿದ್ದು ಭಾರಿ ಅನಾಹುತ ತಪ್ಪಿರುವಂಥದ್ದು. ರಸ್ತೆ ಮೇಲೆ ಮರ ಉರುಳಿ ಬಿದ್ದಿದ್ದು ಸಂಪರ್ಕ ಬಂದ್ ಆಗಿದೆ. ಪ್ರಮುಖವಾಗಿ ಒಂದು ಕಡೆ ಮೊದಲ ಮಳೆಗೆ ಅವಾಂತರ ಸೃಷ್ಟಿಯಾಗಿದ್ದು, ಬೆಂಗಳೂರಿನ ಭಾಗದಲ್ಲಂತೂ ಮಳೆ ಬಂದ್ರೆ ಸಾಕು ಎಲ್ಲಾ ಕೂಡ ಅಸ್ತವ್ಯಸ್ತವಾಗುತ್ತೆ, ಅವಾಂತರಗಳು ಸೃಷ್ಟಿಯಾಗುತ್ತೆ. ಪ್ರತಿ ಮಳೆಗೂ ಕೂಡ ಬೆಂಗಳೂರಿಗರು ಮಳೆ ಬಂತು ಅಂತ ಖುಷಿ ಪಡಬೇಕು ಅಥವಾ ಮಳೆ ಬಂದು ಅವಾಂತರ ಸೃಷ್ಟಿಯಾಯಿತು ಅಂತ ದುಃಖ ಪಡಬೇಕೋ ಗೊತ್ತಿಲ್ಲ. ಆದ್ರೆ ಸಾಕಷ್ಟು ಕಡೆ ಮರಗಳು ಉರುಳಿ ಬಿದ್ದಿವೆ. ಬೇಸಿಗೆಯ ಸಂದರ್ಭದಲ್ಲಿ
ಹಿಡಿಶಾಪವನ್ನು ಹಾಕ್ತಾ ಇದ್ರು ಜನರು. ಏನಪ್ಪ ಇಷ್ಟೊಂದು ಬೇಸಿಗೆಯ ಕಾವು ಈ ರೀತಿ ತಡ್ತಿದೆ ಅಂತ. ಈಗ ಮಳೆ ಬಂತು, ಸ್ವಲ್ಪ ಮಟ್ಟಿಗೆ ಬೆಂಗಳೂರು ಕೂಲ್ ಆಗಿದೆ. ಆದ್ರೆ ಅದಕ್ಕಿಂತ ದೊಡ್ಡ ಅವಾಂತರ ಸೃಷ್ಟಿಯಾಗಿ ಜನರು ಹೊರಬರೋದಕ್ಕೆ ಪರದಾಡುವಂತಹ ಸ್ಥಿತಿ. ಯಾಕಂದ್ರೆ ಮನೆ ಮುಂದೆ ನಿಲ್ಲಿಸಿದಂತಹ ಗಾಡಿಗಳ ಮೇಲೆ ಮರಗಳೆಲ್ಲ ಕೂಡ ಉರುಳಿ ಬಿದ್ದಿರುವಂತದ್ದು, ಒಂದು ಪುಟ್ಟ ಕಂದಮ್ಮ ಕೂಡ ಸಾವನ್ನಪ್ಪಿದೆ. ಸೊ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಈ ಮರಗಳ ತೆರವು, ಅದ್ರ ಜೊತೆಗೆ ರಸ್ತೆಗಳ ಸರಿಪಡಿಸುವಿಕೆ ಸರಿಯಾದ್ರೆ ಒಂದು ನೆಮ್ಮದಿಯಾಗಿ ಜೀವನವನ್ನ ನಡೆಸಬಹುದು. ಪ್ರತಿ ಬಾರಿ ಕೂಡ ಮಳೆ ಬಂತು ಅಂದ್ರೆ ಬೆಂಗಳೂರನ್ನ ನೋಡೋದಕ್ಕಾಗೋದಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಸೊ ಹಾಗಾಗಿ ಬೆಂಗಳೂರಿನಲ್ಲಿ ಸುರಿದಂತ ಭಾರಿ ಗಾಳಿ ಸಹಿತ ಮಳೆಗೆ ಇಡೀ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ. ಇನ್ನೂ ಕೂಡ ಒಂದು ಮಳೆ ಆಗಿದೆ ಅಷ್ಟೇ, 27ರವರೆಗೂ ಮಳೆ ಇದೆ. ಅದು ಗಾಳಿ ಸಹಿತ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಒಂದು ಮಳೆಗೆ ಈ ರೀತಿ ಅವಾಂತರ ಸೃಷ್ಟಿಯಾಗಿದೆ. ಇನ್ನು 1 ವಾರಗಳ ಕಾಲ ಮಳೆಯಲ್ಲಿರ್ಬೇಕಾಗುತ್ತೆ ನಾವು. ಸೊ ಇನ್ನು ಯಾವ್ಯಾವ ರೀತಿಯ ಅವಾಂತರ ಸೃಷ್ಟಿ ಆಗುತ್ತಪ್ಪ ಅನ್ನುವಂಥದ್ದು ಈಗ ನಮಗೆ ಪ್ರಶ್ನೆ ಕಾಡ್ತಾ ಇದೆ.